ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ರಾಗಿ ಕಡುಬು ಅಂದರೆ ಊರ್ನೆಲ್ಲ ಇಲ್ಲದೆ ಹಂಗೆ ಹಿಡ್ದಿಡೋದು. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಳಿಗೆ ಒಳ್ಳೆ ಸ್ನ್ಯಾಕ್ಸು. ನಾವು ಮಕ್ಳಿಗೆ ಕೊಟ್ಟರೆ ಇದು ತುಂಬ ಇಷ್ಟಪಡ್ತಾರೆ, ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ದೊಡ್ಡವ್ರಿಗೂ ಇದು ಇಷ್ಟ ಆಗುತ್ತೆ, ಯಾಕಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅನ್ಬೋದು. ಇದನ್ನು ನಾನು ಬೆಳಗ್ಗೆನೇ ಮಾಡೋದೇ ತುಂಬ ಇಷ್ಟ. ಇದು ಒಗ್ಗರಣೆನೂ ಮಾಡ್ತೀನಿ, ನಾನು ಖಾರನೂ ಮಾಡ್ತೀನಿ, ಸ್ವೀಟು ಮಾಡ್ತೀನಿ. ಇವತ್ತು ಸ್ವೀಟ್ ಕಡುಬು ನಿಮ್ಗೆ ತೋರಿಸ್ತಾ ಇರೋದು. ಇದನ್ನು ಬನ್ನಿ ಫ್ರೆಂಡ್ಸ್, ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ನಾನು ಒಂದು ಬಟ್ಲು ರಾಗಿ ಹಿಟ್ಟು ತೊಗೊಂಡು ಅದನ್ನು ಮೀಡಿಯಮ್ ಫ್ಲೇಮ್ ಇಟ್ಟು ಹುರ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಹುರ್ಕೊಳ್ಳೋಣ. ಸೀದಿಸ್ದೆ ಚೆನ್ನಾಗಿ ಹುರ್ಕೋಬೇಕು. ಅದು ಚೆನ್ನಾಗಿ ಬಿಸಿ ಆಗಬೇಕು. ಆ ಬಿಸಿ ಆಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಘಮ ಬರುತ್ತೆ ಅದು ಬಿಸಿ ಆಗ್ತಾ. ಲೋ ಮೀಡಿಯಮ್ ಫ್ಲೇಮ್ ಇಟ್ಟು ನೀವು ಕೈ ಬಿಡದೆ ಅದನ್ನು ಮಿಕ್ಸ್ ಮಾಡ್ತಾನೆ ಇರಿ. ನಾವು ರಾಗಿ ಹಿಟ್ಟು ಹೆಂಗೆ ಹುರಿತೀವೋ ಅದಕ್ಕೆ ತಕ್ಕಂಗೆ ಅದು ಟೇಸ್ಟು ಚೆನ್ನಾಗಿ ಬರೋದು, ಇನ್ನೊಂದು ಸಾಫ್ಟಾಗೂ ಇರೋದು. ಇದನ್ನು ಹಬೇಲು ಬೇಯಿಸ್ಬೋದು. ಹಬೇಲು ಬೇಯಿಸೋದಕ್ಕಿಂತ ನಾವು ಹುರಿದು ಮಾಡೋದೇ ಸ್ಮೆಲ್ ಚೆನ್ನಾಗಿರೋದು, ಟೇಸ್ಟು ಚೆನ್ನಾಗಿರೋದು. ಈಗ ನೋಡಿ, ಎಲ್ಲ ಹುರಿದಿದ್ದಾಯಿತು, ರೆಡಿ ಮಾಡಿಬಿಟ್ಟೆ. ಇದು ಒಂದು ಸ್ವಲ್ಪ ಆರಲಿ, ತಣ್ಣಗಾಗಬೇಕು. ಇದು ನಾನು ಯಾವ ಕಪ್ಪಲ್ಲಿ ರಾಗಿ ಹಿಟ್ಟು ಅಳತೆ ಮಾಡೋದನ್ನೋ ಅದೇ ಕಪ್ಪಲ್ಲಿ 3/4 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಇದನ್ನು ನೋಡಿ, ಪೌಡ್ರ್ ಆಯಿತು. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಬಿಟ್ಟು, ಮತ್ತು ಇದು ಅವಲಕ್ಕಿ ಇದೆ, ಅವಲಕ್ಕಿ 1 ಕಪ್ ಅವಲಕ್ಕಿ, ಮತ್ತು ಕಡಲೆಕಾಯಿ ಬೀಜ, ಶೇಂಗಾ ಬೀಜ ಅದು 1 ಕಪ್ಪು, ಅದು ಎರಡೂ ಸೇರಿ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ನೈಸಾಗಲ್ಲ, ತರ್ತರಿಯಾಗಿ ಮಾಡ್ಕೋಬೇಕು. ಕಡಲೆಕಾಯಿ ಬೀಜ ತುಂಬ ನೈಸಾಗಿದ್ದರೆ ಚೆನ್ನಾಗಿರಲ್ಲ ಟೇಸ್ಟ್, ನಾವು ಹಾಕಿರೋದು ಗೊತ್ತಾಗಲ್ಲ. ಅದರಿಂದ ಒಂದು 80-70% ಅದನ್ನು ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಈಗ ರಾಗಿ ಹಿಟ್ಟು ಹುರಿದಿರೋದು ತಣ್ಣಗಾಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಈಗ ನಾವು ಪೌಡ್ರ್ ಮಾಡಿರೋ ಕಡಲೆಕಾಯಿ ಬೀಜ ಮತ್ತು ಅವಲಕ್ಕಿ ಎರಡೂ ಇದರಲ್ಲೇ ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೆ ಬೆಲ್ಲದ ಪೌಡ್ರು ಅದನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗೆಲ್ಲ ಕ್ಲೀನಾಗಿ ಹೊಂದ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಪಿಂಚ್ ಏಲಕ್ಕಿ ಪೌಡ್ರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗೆಲ್ಲ ಚೆನ್ನಾಗಿ ಸೇರಿಸಿ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಕಡಲೆಕಾಯಿ ಬೀಜ ಬೇಡ ಅಂದರೆ ಆಪ್ಷನು ತೆಂಗಿನಕಾಯಿ ಹಾಕ್ಕೋಬೋದು, ಕಾಯಿ ತುರಿ ಹಾಕ್ಕೋಬೋದು, ಅದು ಚೆನ್ನಾಗಿರುತ್ತೆ. ಆದರೆ ಅವಲಕ್ಕಿ ಮಾತ್ರ ಮಿಸ್ ಮಾಡಬಾರ್ದು. ಅವಲಕ್ಕಿ ಹಾಕಿದ್ರೇ ಅದು ಸಾಫ್ಟ್ನೆಸ್ ಬರೋದು. ನೀವು ಕಡಲೆ ಬೀಜ ಮಿಸ್ ಮಾಡೋದು ಪರವಾಗಿಲ್ಲ, ಜೊತೆಗೆ ನೀವು ಕಾಯಿ ತುರಿ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ನಾವು ಡೈಲಿ ವಾರಕ್ಕೆ ಒಂದು ಸತಿ ಆದರೂ ಇದನ್ನು ಮಕ್ಕಳಿಗೆ ನಾವು ತಗೊಂಡ್ರೆ ಮೈಗೆ ತುಂಬ ಒಳ್ಳೆಯದು. ಮತ್ತು ಹೆಲ್ತಿ ಸ್ನ್ಯಾಕ್ಸ್ ಮಕ್ಕಳಿಗೆ. ಬೆಚ್ಚಗಿರೋ ನೀರು, ಬಿಸಿನೀರೆಲ್ಲ, ತುಂಬ ಬಿಸಿ ಇರೋ ನೀರೆಲ್ಲ, ಕೈ ಉಗಿದು ಬೆಚ್ಚಗಿರೋ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಆದಷ್ಟು ನೀರು ಮಾತ್ರ ಸ್ವಲ್ಪನೇ ಸೇರಿಸ್ಕೊಳ್ಳಿ, ಯಾಕಂದರೆ ಬೆಲ್ಲ ಹಾಕಿದ್ದೀವಿ. ನೀವು ಜಾಸ್ತಿ ನೀರು ಸೇರಿಸಿದ್ರೆ ನೀರಿನ ಅಂಶ ಜಾಸ್ತಿ ಆಗಿಬಿಡುತ್ತೆ, ಬೆಲ್ಲ ಎಲ್ಲ ಸಿಗೋದ್ರಿಂದ. ನೀರು ಒಂದು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಸಾಕು, ಅದೇ ಸಾಕಾಗುತ್ತೆ. 1-2 ಸತಿ ಎಲ್ಲ ಒಂದು ಕೈಯಷ್ಟು ನೀವು ನೀರು ಸೇರಿಸ್ಕೊಂಡ್ರೆ ಸಾಕು, ಅಷ್ಟೆ. ಇದು ಈ ಅಳತೆಗೆ ಸಾಕು. ನೋಡಿ, ಉಂಡೆ ಅದಕ್ಕೆ ಬಂದುಬಿಡ್ತು. ನಾನು ನೀರು ಸ್ವಲ್ಪನೇ ಸೇರಿಸ್ದೆ, 2 ಸತಿ ಚುಂಬಿಸ್ಕೊಂಡೆ ಕೈಯಲ್ಲಿ, ನನ್ನ ಕೈ ತುಂಬ, ಅದೇ ಸಾಕಾಯಿತು. ನೋಡಿ, ನಮ್ಗೆ ಉಂಡೆ ಹಿಡಿಯೋಷ್ಟಕ್ಕೆ ಬಂದಿದೆ, ಅದಕ್ಕೆ ಬಂದಿದೆ. ಈಗ ನಾನು ಒಂದು ಕಡೆ ಬಿಸಿನೀರು ಇಟ್ಟಿದ್ದೀನಿ, ಅದು ಚೆನ್ನಾಗಿ ಕುದೀತಾ ಇದೆ. ಸ್ಟೀಮಲ್ಲಿ ಬೇಯಿಸೋದು ಇದು ಮೈಗೂ ತುಂಬ ಒಳ್ಳೆಯದು. ನೋಡಿ, ಇದು ನಾನು ಈ ಜಲ್ಡಿಯಲ್ಲಿ ಎಣ್ಣೆ ಹಚ್ಚಿದ್ದೀನಿ. ನಿಮ್ಗೆ ಎಣ್ಣೆ ಬೇಡ ಅಂದರೆ ನೀವು ಬಟ್ಟೆ ಹಾಕಿ, ಬಟ್ಟೆ ಮೇಲೆ ಇದನ್ನು ನೀವು ಸ್ಟೀಮಲ್ಲಿ ಬೇಯಿಸ್ಬೋದು. ನೋಡಿ, ಇಡೀ ಕಡುಬು. ಇದನ್ನು ಅಕ್ಕಿ ಹಿಟ್ಟಲ್ಲೂ ಮಾಡ್ಬೋದು. ಅಕ್ಕಿ ನೆನೆಸ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು ಇನ್ಸ್ಟೆಂಟಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ. ಅಕ್ಕಿ ನೆನೆಯಾಕ್ಬಿಟ್ಟು ಒಂದು 2-3 ಅವರ್ ಬಿಟ್ಟು ನಾವು ಪೌಡ್ರ್ ಮಾಡಿ ಇದೇ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಒಂದು ಸತಿ ನಾನು ವೀಡಿಯೋ ಹಾಕ್ತೀನಿ ನಿಮಗೆ, ತುಂಬ ಚೆನ್ನಾಗಿರುತ್ತೆ. ಅದು ಹಬ್ಬಕ್ಕೆಲ್ಲ ಮಾಡೋದು ತುಂಬ ವಿಶೇಷ ಅದು. ನೋಡಿ, ರಾಗಿ ಕಡುಬು ತುಂಬ ಈಸಿ ಇದು ಮಾಡೋದು. ಮಕ್ಕಳಿಗೆ, ಸಣ್ಣ ಮಕ್ಳಿಗೂ ಇದನ್ನು
ಕೊಡ್ತೀವಿ ನಾವು. ಆಟ ಆಡಬೇಕಾದ್ರೆ ಕೈಯಲ್ಲಿ ಹಿಡ್ಕೊಂಡೆ ಮಕ್ಕಳು ತಿಂತಾರೆ, ಬಿಸ್ಕೆಟ್ ಥರ. ತುಂಬ ಚೆನ್ನಾಗೂ ಇರುತ್ತೆ ಇದು, ಇಷ್ಟ ಆಗುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಖಾರನ ಮಾಡ್ಬೋದು, ಸ್ವೀಟು ಮಾಡ್ಬೋದು. ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ. ಒಂದು 10 ನಿಮಿಷ ಬೇಯಿಸಿದ್ರೆ ಕಡುಬು ರೆಡಿ. ಫ್ರೆಂಡ್ಸ್, ಇನ್ನೊಂದು 4 ಕಡುಬು ಇದೆ. ಒಂದು 2-3 ನಿಮಿಷ ಬೆಂದಮೇಲೆ, ಒಂದು ಹಬೆ ಬಂದಮೇಲೆ ಮತ್ತೆ ಇಡೋಣ. ತಕ್ಷಣ ಎಲ್ಲ ಒಟ್ಟಿಗೆ ಒಂದ್ಮೇಲೆ ಒಂದು ಇಟ್ಟರೆ ಅಂಟ್ಕೊಳ್ಳುತ್ತೆ. ಅದರಿಂದ ಒಂದು ಹಬೆ ಬಂದಮೇಲೆ ಮತ್ತೆ ಅದನ್ನು ಇಡ್ತಾಯಿದ್ದೀನಿ ನೋಡಿ. ನಾವೆಲ್ಲ ಒಟ್ಟಿಗೆ ಇಟ್ಟರೆ ಅಂಟ್ಕೊಳ್ಳುತ್ತೆ, ಅದರಿಂದ ಹಿಂಗೆ ಮಾಡಿದ್ರೆ ಈಸಿ. 10 ನಿಮಿಷ ಆಯಿತು. ಕಡುಬು ಬೆಂದಿದೆಯಾ ನೋಡೋಣ. ಚೆನ್ನಾಗಿ ಬೆಂದಿದೆ, ಕೈಯಲ್ಲಿ ಅಂಟುತ್ತಾ ಇಲ್ಲ, ಚೆನ್ನಾಗಿ ಬೆಂದಿದೆ. ಫ್ರೆಂಡ್ಸ್, ರಾಗಿ ಕಡುಬು ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಒಂದು ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ನೋಡಿ. ಕಡಲೆಕಾಯಿ ಬೀಜ ಹಾಕಿದ್ದೀವಲ್ಲ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಇದ್ರ ಜೊತೆ ಕಾಯಿ ತುರಿನೂ ಸೇರಿಸ್ಕೋಬೋದು ನೋಡಿ. ಫ್ರೆಂಡ್ಸ್, ರಾಗಿ ಕಡುಬು ತುಂಬ ಚೆನ್ನಾಗಿ ರೆಡಿಯಾಗಿದೆ, ಟೇಸ್ಟು ಚೆನ್ನಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.